ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ಭೇದ ಭಾವನ ಇಲ್ಲ. ನಾವೆಲ್ಲ ಹಿಂದೂ ಮುಸ್ಲಿಮ್ಸು ಒಗ್ಗಟ್ಟಾಗಿದ್ದೀರಿ. ಇದೇ ಥರ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಸ್ಟೇಟ್ನಲ್ಲಿ ನಮ್ಮ ಭಾರತ ದೇಶನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಆಗಿದ್ದಷ್ಟು ಬೇಗ ಸೂಪರ್ ಪವರ್ ನಮ್ಮ ಭಾರತ ದೇಶ ಆಗಬೇಕು. ನಮ್ಮ ಭಾರತ ದೇಶದಿಂದ ಯಾವ ದೇಶದಲ್ಲಿ ಹೋಗಿದ್ರೂ ನಾವು ಯಾರಿಗೇನು ಕಮ್ಮಿ ಇಲ್ಲ, ನಾವು ಎಲ್ಲರಿಗೆ ಸರ್ಸಮಾನ ಇದ್ದೀರಿ. ನಮ್ಮ ತಾಯಿ ರಕ್ಷಣೆ ನಮಗಿದೆ, ನಮ್ಮ ತಾಯಿ ನಮಗೆ ಆಶೀರ್ವಾದ ಇದೆ. ನಮ್ಮ ತಾಯಿ ಮಾತಿಗೆ ನಾವು ಮೀರಿ ಹೋಗೋದಿಲ್ಲ. ನಮ್ಮ ತಾಯಿಗೆ ನಾವು ಗೌರವ ಮರ್ಯಾದೆ ಕೊಡೋದು ನಮ್ಮ ದೇಶ ಅಂತ ಹೇಳ್ಬಿಟ್ಟು ಒಂದು ಹೆಮ್ಮೆನಿಂದ ಹೇಳೋದಕ್ಕೆ ಆಧಾರ ನೋಡಿ. ಒಂದು ಗೋಡೆ ಅಡ್ಡ ಬ್ರಾಹ್ಮಿನ್ಸು ಮುಸ್ಲಿಮ್ಸು, ಒಂದು ಗೋಡೆ ಅಡ್ಡ ಅಷ್ಟೇ. ನೋಡಿ ಯಾವ ಥರ ನಾವು ಒಗ್ಗಟ್ಟಾಗಿದ್ದೀವಿ. ಶೇಖ್ ಹೈದರ್ ಸಾಬ್ ನಮ್ಮ ತಾತ, ಇವರು ಬೋಂಡಾ ಶೆಟ್ಟಿ ಅಂತ ಹೇಳ್ತಾರೆ ಇವ್ರ ಹೆಸರು. ಏನು ಬೇಜಾರು ಮಾಡಬಾರ್ದು ಸರ್, ಕಾರಣ ಏನಂದರೆ ನಿಮ್ಮ ಹೆಸರು ಗೊತ್ತಾಗೋದಿಲ್ಲ. ಬೋಂಡಾ ಶೆಟ್ಟಿ ಅಂದರೆ ನೀವು ಫೇಮಸ್ಸು ಆ ಥರ. ಹಾಂ, ನಮ್ಮ ಮಾವ ಸ್ಕೂಲ್ ಟೀಚರ್ ರಿಟೈರ್ಡ್ ಎಚ್ ಅನ್ವರ್ ಪಾಷಾ ಮಸೀದಿನಲ್ಲಿ ಲಾಸ್ಟ್ ಅವರು ಲಾಂಗ್ ಲೈಫ್ ದೊಡ್ಡ ಮಸೀದಿಗೆ ಚಿಕ್ಕ ಮಸೀದಿಗೆ ಸೇವೆ ಮಾಡಿದ್ದಾರೆ. ಅದರಲ್ಲಿ ಸೆಕ್ರೆಟ್ರಿ ಕೆಲಸ ಮಾಡಿದ್ದಾರೆ. ಇವಾಗ ನಮ್ಮ ಚಿಕ್ಕ ಮಾವ ಖಾದರ್ ಬಾಷಾ ಬೆಮ್ಮಲ್ ಫ್ಯಾಕ್ಟ್ರಿ ರಿಟೈರ್ಡು, ಅವರು ದೊಡ್ಡ ಮಸೀದಿ ಚಿಕ್ಕ ಮಸೀದಿಗೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ವಂಶ, ನಮ್ಮ ಪರಂಪರೆ, ನಮ್ಮ ಭಾರತ ದೇಶ ಸ್ವತಂತ್ರ ಆಗೋದಕ್ಕೆ ಮುಂಚೆನಿಂದ ನಾವು ನಮ್ಮ ಊರಿಗೆ ಸೋಷಿಯಲ್ ವರ್ಕು, ನಮ್ಮ ದೇಶಕ್ಕೆ ಸೇವೆ ಮಾಡೋದು ನಮ್ಮದು ಪರಂಪರೆ. ನಮ್ಮಲ್ಲಿ ಯಾವುದೂ ಭೇದ ಭಾವನೆ ಇಲ್ಲ. ನಾವು ಬಾಬಯ್ಯ ಸ್ವಾಮಿ ಮೊಹರಂ ಮಾಡೋರು, ನಾವು ಹಿಂದೂ ಮುಸ್ಲಿಂ. ನಮ್ಮ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ, ದರ್ವೇಶ್ ಮುಜಾವರ್, ಮುಜ್ರಾ ದೇವಸ್ಥಾನ ಪೂಜಾರಿ, ಇದು 4 ಮೂಲೆ. ಇದು ಆಮೇಲೆ ಬೇರೆದು ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀರಿ.